ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಅಮ್ಮನೇ ಮಗುಗೆ ಕೆಟ್ಟದ್ ಬಯಸ್ತಾಳ. ಅಬ್ಬಾ, ಎಲ್ಲಿ ಇವನು ಈ ಇನ್ಸ್ಪೆಕ್ಟರ್ ಹೇಳಿದ್ದನ್ನ ನಂಬಿಡ್ತಾನು ಅಂತ ಅನ್ಕೊಂಡೆ. ಸತ್ಯ ಹಾಗಾಗ್ಲಿಲ್ವಲ್ಲ. ನಮ್ಮಕ್ಕ ಎಷ್ಟೋ ಸಲ ಅವಳ ಜೀವನ ಒತ್ತೆ ಇಟ್ಟು ನನ್ನನ್ನ ಕಾಪಾಡಿದಾಳೆ ಗೊತ್ತಾ. ಅಂತೋಳು ನನ್ ಜೀವ ತೆಗಿಯೋಕ್ ನೋಡ್ತಾಳ. ನಿಮ್ಗೆ ಯಾವುದು ಇದೆಲ್ಲ ಗೊತ್ತಿಲ್ಲ ಇನ್ಸ್ಪೆಕ್ಟರ್, ಸುಮ್ಮನೆ ಮಾತಾಡಬೇಡಿ. ಅವರು ಸುಮ್ಮನೆ ಮಾತಾಡ್ತಾ ಇಲ್ಲ. ಈ ನಿನ್ನ ಅಕ್ಕನೇ ಲಾಯರ್ನ ಕಳಿಸಿ ಆ ರೌಡಿಗಳಿಗೆ ಬೇಲ್ ಕೊಡಿಸಿದಾಳೆ. ಅವ್ರು ಯಾರೋ ಲಾಯರ್ಗಳು ರೌಡಿಗಳನ್ನ ಬಿಡ್ಸಿದ್ರೆ ಅದಕ್ಕೆ ಅಕ್ಕ ಹೇಗ್ ಕಾರಣ ಆಗ್ತಾಳೆ? ಅವ್ರ ಅಕ್ಕನ ಕಡೆ ಲಾಯರ್ ಅಂತ ಹೇಗ್ ಹೇಳ್ತೀರಾ ಅಮ್ಮಮ್ಮ? ಅದಕ್ಕೇನಾದ್ರೂ ಪ್ರೂಫ್ ಇದೆಯಾ? ಏನೂ ಇಲ್ಲ ಅಲ್ವಾ? ನೀವೆಲ್ಲರೂ ನೀವು ಹೇಳೋದೆಲ್ಲ ನಿಜ ಆಗಿದ್ರೆ ಏನಾದ್ರೂ ಪ್ರೂಫ್ ಇರ್ತಿತ್ತು. ಇದ್ರಲ್ಲೇ ಗೊತ್ತಾಗತ್ತೆ ನೋಡಿ. ನನ್ನ ಮೇಲೆ ಕೈ ಮಾಡಿರೋ ಆ ರೌಡಿಗಳನ್ನ ಅಕ್ಕ ಬಿಡಿಸ್ತಾಳೆ ಅಂತ ದೇವ್ರು ಬಂದು ಹೇಳಿದ್ರು ನಾನ್ ನಂಬಲ್ಲ ಇನ್ಸ್ಪೆಕ್ಟರ್. ಇನ್ನು ನಿಮ್ಮ ಮಾತನ್ನ ನಂಬ್ತೀನಿ ಅಂತ ಹೇಗ್ ಅನ್ಕೋತೀರಾ? ಯಾರ್ ಏನೇ ಅಂದ್ರು ನಮ್ಮಕ್ಕ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವಿನ್ ಹೊರಡ್ಬೋದು. ನೋಡಿ ಇನ್ಸ್ಪೆಕ್ಟರ್, ನಿಮ್ಗೇನೋ ತಪ್ಪು ಮಾಹಿತಿ ಸಿಕ್ಕಿದೆ ಅನ್ನಿಸ್ತಿದೆ. ನನ್ನ ಮಗಳು ಆ ಥರದವಳಲ್ಲ. ಇನ್ನು ನಿಮಗೇನ್ ಅನುಮಾನ? ನಮ್ಮಕ್ಕ ಯಾವ ತಪ್ಪು ಮಾಡಿಲ್ಲ ಅಷ್ಟೇ. ನೋಡಿದ್ರಾ, ಈಗೆಲ್ಲ ನಿಮಗೆ ಕ್ಲಿಯರ್ ಆಯ್ತಾ? ಲೇ, ಆ ಕಿಲಾನೇ ಇದು ಮಾಡಿಸಿರೋದು ಅಂತ ನನಗೆ ಯಾವತ್ತೂ ಅರ್ಥ ಆಗಿದೆ. ಆದರೆ ಅಭಯ್ಗಿದಿನ್ನೂ ಅರ್ಥ ಆಗ್ತಾ ಇಲ್ವಲ್ಲ ಅಂತ ನನಗೆ ಬೇಜಾರಷ್ಟೆ. ಮೇಡಮ್, ಕಣ್ ಕುರುಡಾದ್ರೆ ಮನ್ಸಿಗೆ ಕಾಣತ್ತಂತೆ, ಆದರೆ ಮನ್ಸೆ ಕುರುಡಾದ್ರೆ ಸತ್ಯ ಕಣ್ಮುಂದೆ ಇದ್ರೂ ಕಾಣೋದಿಲ್ಲ. ಇನ್ನು ನಾನು ಹೇಳೋದೇನಿಲ್ಲ ಮೇಡಮ್. ನೀವು ಹೇಳಿದ ಕೆಲಸ ನಾನು ಮಾಡೋಕ್ಕಾಗಲಿಲ್ಲ ಅನ್ನೋ ನೋವು ನನಗಿದೆ. ಓ, ನಮ್ಮಕ್ಕ ಕ್ರಿಮಿನಲ್ಲು ಅಂತ ಪ್ರೂವ್ ಮಾಡೋದಕ್ಕೆ ನೀವೇನ ಇನ್ಸ್ಪೆಕ್ಟರ್ಗೆ ಹೇಳಿರೋದು? ಹೇಳಿದ ಯಾವ ಕೆಲಸನೂ ಇನ್ಸ್ಪೆಕ್ಟರ್ ಮಾಡಕ್ಕಾಗ್ಲಿಲ್ಲ. ಅಪ್ಪ, ನನ್ನ ನಿರ್ಧಾರ ಏನು ಅಂತ ನಾನು ನಿಮಗೆ ಹೇಳಿದ್ದೀನಿ ಅಲ್ವಾ? ಆದ್ರೂ ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ? ಇದೆಲ್ಲ ನಿನ್ನ ಒಳ್ಳೇದಕ್ಕೆ ತಾನೇಮ್ಮ ಹೇಳ್ತಾ ಇರೋದು. ಮುಂದೆ ನೀನು ಸುಖವಾಗಿರ್ಬೇಕು ಅನ್ನೋದೇ ಆದ್ರೆ ನಡೆದಿದ್ದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಅನ್ಕೊಂಡು ಮತ್ತೆ ನೀನು ಮದುವೆ ಆಗ್ಬೇಕು. ಸಾಧ್ಯ ಇಲ್ಲ ಅಪ್ಪ. ನನಗೆ ಮದುವೆ ಆಗೋಗಿದೆ. ಒಂದ್ ಹೆಣ್ಣಿಗೆ ಒಂದೇ ಸಲ ತಾಳಿ ಹಾಕೋದು ಅಂತ ಗೊತ್ತಿದ್ಮೇಲೂ ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ಯಾಕಮ್ಮ, ಒಂದು ಹೆಣ್ಣಿಗೆ ಮದುವೆ ಆಗಿ ಅದು ಮುರಿದು ಬಿದ್ಮೇಲೆ ತನ್ನ ಹೊಸ ಬದುಕನ್ನ ಕಟ್ಕೊಳ್ಳೋಕ್ಕೋಸ್ಕರ ಮತ್ತೆ ಆ ಹೆಣ್ಣು ಬೇರೆ ಮದುವೆ ಆಗಿರೋ ಉದಾಹರಣೆ ಎಷ್ಟಿಲ್ಲ. ನಿನ್ನ ವಿಚಾರದಲ್ಲಿ ದುಃಖ ಸಂಗತಿ ಅಂದ್ರೆ ಅಭಯ್ ಕೈಯಿಂದ ನಿನ್ನ ಕುತ್ತಿಗೆ ತಾಳಿ ಬಿದ್ದಿದೆ ನಿಜ, ಆದ್ರೆ ಆ ವಿಚಾರ ಸ್ವತಃ ಅಭಯ್ಗೆ ಗೊತ್ತಿಲ್ಲ. ಹೀಗಿರುವಾಗ ಅದನ್ನೇ ಮದುವೆ ಅನ್ಕೊಂಡು ಅವನ್ನೇ ನಿನ್ ಗಂಡ ಅನ್ಕೊಂಡು ನಿನ್ನ ಜೀವನನ ನೀನೇ ಯಾಕಮ್ಮ ಹಾಳು ಮಾಡ್ಕೋತಾ ಇದೀಯ? ಇರ್ಬೋದಪ್ಪ, ಅಭಯ್ ಅವ್ರಿಗೆ ನಾನು ಅವ್ರ ಹೆಂಡತಿಯನ್ನು ಸುಳುವಿಲ್ದೇ ಇರಬಹುದು. ಆ ಸತ್ಯ ಅವ್ರಿಗೆ ಯಾವತ್ತೂ ಗೊತ್ತಾಗದ್ ಬೇಡ ಅಪ್ಪ. ನಾನು ಅದನ್ನ ಬಯಸಲ್ಲ. ಆದ್ರೆ ಅವರೇ ನನ್ನ ಗಂಡ ಅಂತ ನಿಮಗೆ ಗೊತ್ತಲ್ವಾ ಅಪ್ಪ? ನನ್ನ ಮನಸ್ಸು ಕೂಡ ಅದನ್ನ ಒಪ್ಕೊಂಡಿದೆ ಅಲ್ವಾ? ಈಗ ಬೇರೆಯವ್ರನ್ನ ನನ್ನ ಗಂಡ ಅಂತ ನನ್ನ ಮನಸ್ಸು ಹೇಗೆ ಒಪ್ಕೊಳ್ಳುತ್ತೆ ಹೇಳಿ?
ಎಲ್ಲ ನಾವು ಯೋಚನೆ ಮಾಡೋದ್ರ ಮೇಲೇನೆ ನಿಂತಿರುತ್ತೆ ಗೌರಿ. ಅಭಯ್ ನಿನ್ ತಂಗಿ ಗಂಡ, ಆದ್ರೆ ಯಾವತ್ತೂ ಅಭಯ್ ನಿನ್ ಗಂಡ ಅಲ್ಲ ಅನ್ನೋ ಸತ್ಯನ ನಿನ್ನ ಮನಸ್ಸಿಗೆ ನೀನು ಅರ್ಥ ಮಾಡಿಸ್ಬೇಕು. ಆಗ ನೀನು ಅಭಯ್ನ ಮರೆತು ಹಾಯಾಗಿ ಬದುಕೋದಿಕ್ಕೆ ಅನುಕೂಲ ಆಗತ್ತೆ. ಅಭಯ್ ಅವರು ಗಂಗೆ ಗಂಡನೂ ಹೌದು. ಅವರಿಬ್ರೇ ಯಾವತ್ತೂ ಒಂದಾಗಿರ್ಬೇಕು. ಅವರಿಬ್ರು ಮಧ್ಯ ಯಾವತ್ತೂ ನಾನು ಹೋಗ್ಬಾರ್ದು ಅನ್ನೋದು ನನಗೆ ಗೊತ್ತಿದೆ. ಅಂತ ಕೆಲ್ಸ ನಾನು ಯಾವತ್ತೂ ಮಾಡಲ್ಲ ಅಪ್ಪ. ಇಲ್ಲಮ್ಮ, ನೀನು ಅವ್ರ ಮಧ್ಯೆ ಹೋಗ್ತೀಯ ಅನ್ನೋ ಆತಂಕ ನನಗೆ ಯಾವತ್ತೂ ಇಲ್ಲ ಅಮ್ಮ. ಆದ್ರೆ ನೀನು ಮುಂದಕ್ಕೂ ಹೋಗೋಕ್ಕಾಗದೆ ಹಿಂದಕ್ಕೂ ಬರೋಕ್ಕಾಗದೆ ಎಲ್ಲಿ ನೀನು ತ್ರಿಶಂಕು ಸ್ಥಿತಿಯಲ್ಲಿ ಇದ್ಬಿಡ್ತೀಯ ಅನ್ನೋ ಆತಂಕ ನನಗೆ ಕಾಡ್ತಾ ಇದೆ ಅಮ್ಮ. ಅಪ್ಪ, ನೀವು ನನ್ನ ಬಗ್ಗೆ ದಯವಿಟ್ಟು ಯೋಚನೆ ಮಾಡಬೇಡಿ. ನನ್ನ ಜೀವ ಇರೋವರೆಗೂ ನಿಮ್ಮೆಲ್ಲರೂ ಸೇವೆ ಮಾಡಿಕೊಂಡು ಖುಷಿಯಾಗಿರ್ತೀನಿ. ಇದು ಒಂದು ಅವಕಾಶ ಮಾಡಿಕೊಡಿ ಅಪ್ಪ. ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅಮ್ಮನೂ ಎಷ್ಟು ದಿನ ಅಂತ ನನ್ನನ್ನ ಮದ್ವೆ ಆಗು ಅಂತ ಪೀಡಿಸ್ತಾಳೆ. ಯಾವತ್ತೋ ಒಂದಿನ ಇವಳ ಜೀವನಾನೇ ಇಷ್ಟು ಅಂತ ಅವಳು ಸುಮ್ಮನಾಗ್ತಾಳಷ್ಟೇ. ಸಾಕು ಗೌರಿ. ನೀವು ಅವ್ರ ಮಾತನ್ನ ಕೇಳ್ಕೊಂಡು ಅಕ್ಕನ ಕ್ರಿಮಿನಲ್ ಅಂತ ಪ್ರೂವ್ ಮಾಡೋದಕ್ ಬಂದ್ರ? ಏನು ಹಾಗಂದ್ರೆ ನಾನು ಇನ್ಸ್ಪೆಕ್ಟರ್ ಹತ್ರ ಇದನ್ನೆಲ್ಲ ಹೇಳಿಸ್ತಿದ್ದೀನಿ ಅಂತನಾ? ಮತ್ತಿನ್ನೇನಮ್ಮಮ್ಮ? ಅಭಯ್, ಸುಮ್ನೆ ಇರು. ಅಭಯ್ ಅವರೇ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಸುಮ್ನೆ ಇರಿ. ಈ ಇನ್ಸ್ಪೆಕ್ಟರ್ ನಿಮಗ್ ಚೆನ್ನಾಗಿ ಪರಿಚಯ. ಇವ್ರಿವತ್ ಪೊಲೀಸ್ ಆಗೋಕೆ ನೀವೇ ಕಾರಣ. ನೀವೇನ್ ಹೇಳಿದ್ರು ಇವ್ರು ಕೇಳ್ತಾರೆ ಅಂತ ಇವ್ರನ್ನ ಈ ತರ ಬಳಸ್ಕೊಂಡ್ರ? ನಿಮ್ಮಿಂದ ನಾನಿದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಮ್ಮಮ್ಮ. ನೀವು ಯಾವ ಸಂದರ್ಭದಲ್ಲೂ ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ ನಾನು ನಂಬಿದ್ದೆ. ಆದ್ರೆ ಕಡೆಗೂ ಅಕ್ಕನ ವಿರುದ್ಧ ನೀವು ಗೆಲ್ಬೇಕು ಅನ್ನೋ ಕಾರಣಕ್ಕೆ ಈ ಮಟ್ಟಕ್ಕಿಳಿದ್ರ ಅಮ್ಮಮ್ಮ. ಇಷ್ಟೆಲ್ಲ ಮಾಡಿ ಅಕ್ಕನ ಕೆಟ್ಟೋಳು ಅಂತ ಪ್ರೂವ್ ಮಾಡೋದ್ರಿಂದ ಏನ್ ಸಾಧಿಸ್ತೀರಾ ನೀವು? ಅಭಯ್, ನಿಲ್ಸು.